ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ. ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನು 1 ಗ್ಲಾಸ್ ಬೆಳ್ತಿಗೆ ಹಾಕಿದರೆ ಪ್ಲೇಟ್ ತುಂಬ ಗರಿಗರಿಯಾದಂಥ ಉದ್ದಿನ ವಡೆ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಈ ಒಂದು ಉದ್ದಿನ ವಡೆ. ನಾರ್ಮಲ್ ಆಗಿ ನಾವು ಉದ್ದಿನ ವಡೆ ಎಲ್ಲ ಮಾಡುವಾಗ ಉದ್ದಿನ ಬೇಳೆ ಎಲ್ಲ ಜಾಸ್ತಿ ಬೇಕು, ಇದಕ್ಕೆ ಸ್ವಲ್ಪನೇ ಸಾಕು ಉದ್ದಿನ ಬೇಳೆ. ಆಮೇಲೆ ಇಡ್ಲಿ ರೈಸ್ ಇದ್ದರೆ ಸಾಕು, ಇಡ್ಲಿ ರೈಸ್ ಅಥವಾ ದೋಸೆ ಹಾಕಿ ಈ ಥರ ಬೆಳ್ತಿಗೆ ಹಾಕಿ ಅಂತ ಬರುತ್ತಲ್ಲ, ಅದು 1 ಗ್ಲಾಸ್ ಇದ್ದರೆ ಪ್ಲೇಟ್ ತುಂಬಾ ಸ್ನ್ಯಾಕ್ಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಇದು ಸುಲಭವಾಗಿ ಮಾಡ್ಕೋಬೋದು. ಇದು ಬೆಳಗಿನ ತಿಂಡಿಯಾಗಿ ಮಾಡ್ಕೋಬೋದು ಅಥವಾ ಸಂಜೆ ಟೈಮಲ್ಲಿ ಟೀ ಜೊತೆ ಎಲ್ಲ ಇದು ಮಾಡ್ಕೋಬೋದು. ಮಕ್ಕಳಿಗೆಲ್ಲದು ತುಂಬಾ ಇಷ್ಟ ಆಗುತ್ತೆ. ನೀವು ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಸುಲಭವಾಗಿ ಮಾಡ್ಕೋಬೋದು. ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡೋದಾದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ. ನೋಡಿ, ನಾನು ಅದಕ್ಕೋಸ್ಕರ 1.5 ಕಪ್ ಇಡ್ಲಿ ರೈಸ್ ತಗೊಂಡಿದ್ದೀನಿ. ಇಡ್ಲಿ ರೈಸ್ ಈ ಥರ ಇಡ್ಲಿ ಹಾಕಿ ಮತ್ತು ದೋಸೆ ಹಾಕಿ ಈ ಥರ ಬರುತ್ತಲ್ಲ, ಇಡ್ಲಿ ದೋಸೆ ಎಲ್ಲ ಮಾಡೋ ರೈಸ್ ಉಂಟಲ್ಲ, ಬೆಳ್ತಿಗೆ ಹಾಕಿ. ನಾವು ಮಂಗಳೂರು ಕಡೆ ಬೆಳ್ತಿಗೆ ಹಾಕಿ ಅಂತ ಹೇಳ್ತೀವಿ, ಬಿಳಿ ಹಾಕಿ. ಅದೇ ಹಾಕಿ ಇದು 1.5 ಕಪ್ಪು ಅಕ್ಕಿ ಮತ್ತು ಆಮೇಲೆ 3/4 ಕಪ್ಪು ಉದ್ದಿನ ಬೇಳೆ. ನೀವು ಯಾವುದಾದ್ರೂ ಗ್ಲಾಸಲ್ಲಿ ಅಕ್ಕಿ ತಗೊಳ್ಳೋದಾದರೆ 1.5 ಗ್ಲಾಸು ಬಿಳಿ ಅಕ್ಕಿ ತಗೊಳ್ಳಿ, ಅದೇ ಗ್ಲಾಸಲ್ಲಿ 3/4 ಕಪ್ಪು ಇದು ಉದ್ದಿನ ಬೇಳೆ ತಗೊಳ್ಳಿ. ಅದು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 4 ಅಥವಾ 5 ಗಂಟೆ 5-6 ಗಂಟೆ ಈ ಥರ ಎಲ್ಲ ನೆನೆಸ್ಕೋಬಹುದು. ನಾವಿವಾಗ ಸಂಜೆ ಟೈಮಲ್ಲಿ ಮಾಡೋದಾದರೆ ಬೆಳಗ್ಗೆನೇ ನೆನೆಸಿಟ್ರೆ ಆಯಿತು, ಅಥವಾ ಬೆಳಗ್ಗೆ ಮಾಡೋದಾದರೆ ರಾತ್ರಿನೇ ನೆನೆಸಿಟ್ರೆ ಆಯಿತು. ಆಮೇಲೆ ನೋಡಿ, ಇದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ನೈಸಾಗಿ ರುಬ್ಕೊಳ್ಳುವಾಗ ನೀರು ಹಾಕುವಾಗ ಜಾಸ್ತಿ ನೀರು ಹಾಕಬಾರ್ದು, ಗಟ್ಟಿಯಾಗಿ ಆದಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ. ನೋಡಿ, ಇಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ನಾನಿವಾಗ 2 ಸಲ ಹಾಕಿ ರುಬ್ಕೊಂಡಿದ್ದೇನೆ. ನೈಸಾಗಿ ರುಬ್ಕೊಳ್ಳಿ, ನೀರು ಜಾಸ್ತಿ ಬೇಡ, ಸ್ವಲ್ಪನೇ ಸಾಕು. ನೀವು ನೋಡಿದ್ರಲ್ಲ ಎಷ್ಟು ಗಟ್ಟಿಯಾಗಿ ಉಂಟಂತ ಇಟ್ಟು, ಅದೇ ಥರ ಗಟ್ಟಿಯಾಗಿ ರುಬ್ಕೋಬೇಕು. ಆಮೇಲೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಆನಂತರ ಇದಕ್ಕೆ 1 ಈರುಳ್ಳಿ ದೊಡ್ಡ ಸೈಜ್ 1 ಈರುಳ್ಳಿ ಮತ್ತು 1 ಪೀಸ್ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಆಮೇಲೆ ಹಸಿಮೆಣಸು. ಖಾರಕ್ಕೆ ಎಷ್ಟು ಬೇಕು ಹಸಿಮೆಣಸು ಅದು ಬೇಕಾದಷ್ಟು ಹಾಕೊಳ್ಳಿ. ಇದೆಲ್ಲವೂ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಬೇಕು. ಶುಂಠಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅದೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಸ್ವಲ್ಪ ಕರಿಮೆಣಸು, ಅದು ಫುಲ್ ಆಗಿರೋ ಇದು ಪೆಪ್ಪರ್ ಕೋನ್ ಉಂಟಲ್ಲ, ಅದು ಸ್ವಲ್ಪ, ಜಾಸ್ತಿ ಬೇಡ, ಅದು ಇದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಬೇಡ. ಆಮೇಲೆ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಪುಡಿ, ನಾವು ದೋಸೆಗೆಲ್ಲ ಹಾಕ್ತೀವಲ್ಲ ಸೋಡಾ ಪುಡಿ, ಅದು ಸ್ವಲ್ಪನೇ ಸಾಕು, ಜಾಸ್ತಿ ಬೇಡ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ರೆಸ್ಟ್ ಮಾಡಲಿಕ್ಕೆ ಇಡೋದು ಆ ಥರ ಏನೂ ಬೇಕಾಗಿಲ್ಲ. ಕೂಡಲೇ ನಮಗಿದು ಈ ಥರ ಮಿಕ್ಸ್ ಮಾಡಿ ಕೂಡಲೇ ನಮಗಿದು ವಡೆ ಮಾಡ್ಕೋಬಹುದು. ಬೇಕಾದರೆ ಒಂದು 10-15 ನಿಮಿಷ ಇಡುವುದಾದರೆ ಆ ಥರ ಕೂಡ ಇಟ್ಕೋಬಹುದು. ನಾನಿವಾಗ ಇದು ಜಾಸ್ತಿ ಟೈಮ್ ಇಡೋದಿಲ್ಲ. ಇದರ ಮಧ್ಯೆ ಇದಕ್ಕೆ ಬೇಕಾದ ಚಟ್ನಿ ರೆಡಿ ಮಾಡಿಕೊಡ್ತೀನಿ. ಚಟ್ನಿ ಮಾಡುವ ಆ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಇದೇ ಥರ ಇಡ್ತೀನಿ. ಆನಂತರ ನೋಡಿ, ಎಣ್ಣೆಗೆ ಹಾಕ್ತಾ ಇದ್ದೀನಿ. ಚಟ್ನಿ ಮಾಡ್ಕೊಂಡಿದ್ದೇನೆ, ಸ್ವಲ್ಪ ಹೊತ್ತು ಇದು ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ, ಜಾಸ್ತಿ ಟೈಮ್ ಇಲ್ಲ. ಆಮೇಲೆ ನೋಡಿ, ಬಿಸಿಯಾದ ಎಣ್ಣೆಗೆ ಈ ಥರ ನಾವು ನೋಡಿ ಕೈಯಲ್ಲಿ ಈ ಥರ ತೆಗೆದು ನಾವು ಗೋಲಿ ಬಜ್ಜಿ ಎಲ್ಲ ಹಾಕ್ತೀವಲ್ಲ ಅದೇ ಥರ ಹಾಕಿದ್ರೆ ಆಯಿತು. ನೋಡಿ ಈ ಥರ. ಆಮೇಲೆ ನೋಡಿ, ಈ ವಡೆ ಮಾಡುವಾಗ ನೀವು ಇದಕ್ಕೆ ಚಟ್ನಿ ಮಾಡ್ಕೋಬೇಕು. ಚಟ್ನಿ ಯಾವುದು ಕೂಡ ಆಗ್ಬೋದು, ನಾನು ಇದರಲ್ಲಿ ತೋರಿಸಲಿಲ್ಲ. ನಾನು ನಾರ್ಮಲಾಗಿ ಎಲ್ರಿಗೂ ಗೊತ್ತಲ್ಲ ಚಟ್ನಿ. ನಾನಿಲ್ಲಿ ವೈಟ್ ಚಟ್ನಿ ಮಾಡಿದ್ದೇನೆ. ಕಾಯಿ ತುರಿ, ಆಮೇಲೆ ಸ್ವಲ್ಪ ಹಸಿಮೆಣಸು, 1 ಪೀಸ್ ಶುಂಠಿ ಮತ್ತು ಹುಣಸೆ ಹುಳಿ ಇದೆಲ್ಲ ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕಿ ಚಟ್ನಿ ಮಾಡಿದರೆ ಆಯಿತು. ಅದು ಮಾಡ್ಕೋಬೇಕು. ಯಾವ ಚಟ್ನಿ ಕೂಡ ಆಗ್ಬೋದು, ಚಟ್ನಿ ಮಾಡಿದರೆ ಚೆನ್ನಾಗಿರುತ್ತೆ. ಇದು ಚಟ್ನಿ ಸೇರಿಸಿ ತಿನ್ನಲಿಕ್ಕೆ ಆ ಥರ ನೀವು ಇದು ವಡೆ ಮಾಡುವಾಗ ಚಟ್ನಿ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಒಂದು ಸೈಡ್ ಚೆನ್ನಾಗಿದು ಇದು ಗೋಲ್ಡನ್ ಕಲರ್ ಆಗುತ್ತಲ್ಲ, ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಬರಬೇಕು. ಇದು ಫ್ರೈ ಆಗಬೇಕು ಚೆನ್ನಾಗಿ, ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಅಕ್ಕಿ ಆದ್ದರಿಂದ ನಾವು ಗೋಲಿ ಬಜ್ಜಿ ಎಲ್ಲ ಮಾಡುವಾಗ ಅದು ಬೇಗನೆ ಫ್ರೈ ಆಗುತ್ತೆ. ಆ ಥರ ಅಷ್ಟು ಬೇಗ ಆಗಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಅಕ್ಕಿ ಆದ್ದರಿಂದ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಲಿ ಅಷ್ಟು ತನಕ. ನೋಡಿ ಈ ಥರ ಎಣ್ಣೆ ಹೀರಿಕೊಳ್ಳಲ್ಲ, ಆ ಥರ ಏನೂ ಆಗಲ್ಲ. ಇದು ಚೆನ್ನಾಗಿರುತ್ತೆ. ಇದು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮಧ್ಯದಲ್ಲಿ ಬೇಕಾದರೆ ಇದು ಎಣ್ಣೆ ಬಿಸಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಆ ಥರ ಕೊಡಿ. ನೀವು ಮಧ್ಯದಲ್ಲಿ ಸ್ವಲ್ಪ ವಡೆ ಎಲ್ಲ ಫ್ರೈ ಮಾಡ್ತೀವಲ್ಲ, ಆನಂತರ ಸ್ವಲ್ಪ ಬೇಕಾದರೆ ಎಣ್ಣೆ ಬಿಸಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಮತ್ತೆ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿದರೆ ಆಯಿತು. ನೋಡಿ, ಮತ್ತೆ ಹಾಕ್ತಾ ಇದ್ದೀನಿ. ನಾನು ಫಸ್ಟ್ ಹಾಕಿದ್ದು ಸ್ವಲ್ಪ ದೊಡ್ಡ ಸೈಜಲ್ಲಿ ಹಾಕಿದ್ದೇನೆ. ಆನಂತರ ಹಾಕಿದ್ದು ನೋಡಿ, ಸ್ವಲ್ಪ ಚಿಕ್ಕದಾಗಿ ಹಾಕ್ತಾ ಇದ್ದೀನಿ. ಜಾಸ್ತಿ ದೊಡ್ಡದಾಗಿ ಮಾಡೋದೇ ಬೇಡ, ಸ್ವಲ್ಪ ಚಿಕ್ಕ ಸೈಜಲ್ಲಿ ಗೋಲಿ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಅದೇ ಥರ ಸ್ವಲ್ಪ ಚಿಕ್ಕ ಸೈಜಲ್ಲಿ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆಲ್ಲ. ನೋಡಿ, ಇದೇ ಥರ ಎಲ್ಲನೂ ಇದೇ ಥರ ನೀವು ಫ್ರೈ ಮಾಡ್ಕೊಳ್ಳಿ. ನೋಡಿ, ವಡೆ ಎಲ್ಲ ಈ ಥರ ಮಾಡ್ಕೊಂಡಿದ್ದೇನೆ. ಇದು ಇವಾಗ ನಾನು ಎಲ್ಲ ಮಾಡಿಲ್ಲ, ಇನ್ನೂ ಸ್ವಲ್ಪ ಹಿಟ್ಟು ಉಂಟು. ಸ್ವಲ್ಪ ಅಂದರೆ ಒಂದು 20 ವಡೆಗೆ ಆಗುವಷ್ಟು ಹಿಟ್ಟು ಇನ್ನೂ ಉಳಿದಿದೆ. ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇದರ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿರುತ್ತೆ. ನಾವು ಉದ್ದಿನ ವಡೆ ಎಲ್ಲ ತಿಂತೀವಲ್ಲ, ಅದೇ ರುಚಿ, ತುಂಬ ಚೆನ್ನಾಗಿರುತ್ತೆ. ಅದೇ ಥರ ಇರುತ್ತೆ, ಮೇಲ್ಗಡೆ ಕ್ರಿಸ್ಪಿಯಾಗಿ. ಇದು ಅಕ್ಕಿ ಆದ್ದರಿಂದ ಮೇಲ್ಗಡೆ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ನಾನು ಹೇಳ್ದಾಗಿ ಬೆಳಗಿನ ತಿಂಡಿಯಾಗಿ ಮಾಡ್ಕೋಬೋದು ಅಥವಾ ಸಂಜೆ ಟೈಮಲ್ಲಿ ಟೀ ಜೊತೆ
ಎಲ್ಲ ಆ ಥರ ಎಲ್ಲ ಮಾಡ್ಕೋಬೋದು. ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ನೀವು ಮಾಡಿ ನೋಡಿದ್ರಲ್ಲಿ ಎಷ್ಟು ಸುಲಭವಾಗಿ ಮಾಡಿದ್ದೇವೆ ಅಂತ. ಇದಕ್ಕೆ ಜಾಸ್ತಿ ಕೆಲಸ ಏನಿಲ್ಲ, ಬೇಗನೆ ಮಾಡ್ಕೋಬೋದು. ಸುಲಭವಾಗಿ ಮಾಡುವಂಥ ಒಂದು ತಿಂಡಿದು. ನೀವು ಟ್ರೈ ಮಾಡಿ ನೋಡಿ, ನಿಮಗೆಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.